ಧರ್ಮಸ್ಥಳದ ವಿಚಾರದಲ್ಲಿ ತಾವು ಹಿಂದೆ ಷಡ್ಯಂತ್ರದ ಮಾತು ಹೇಳಿದ್ರು. ಈಗ ಚಾರ್ಜ್ ಶೀಟ್ನ ಕಾಪಿಗಳು ಸಿಗ್ತಾ ಇದ್ದಾವೆ. ಯಾರು ದೂರುದಾರರಿದ್ರು 4-5 ಜನ ಅವರೇ ಆರೋಪಿಗಳು ಅನ್ನೋ ಅರ್ಥ ಆಗಿದೆ. ಈಗ ನನಗೆ ಗೊತ್ತಿರೋ ಮಾಹಿತಿ ಗೊತ್ತಿತ್ತು, ಧರ್ಮಸ್ಥಳದ ಇತಿಹಾಸ ಗೊತ್ತಿತ್ತು ನನಗೆ. ಅವರು ಯಾವುದು ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋದು ಗೊತ್ತಿತ್ತು. ಆ ವಿಚಾರದಿಂದ ಧೈರ್ಯದಿಂದ ನಾನು ವಿಚಾರವನ್ನು ಹೇಳಿದ್ದೆ. ಈಗ ಕಾಪಿ ನಿಮಗೆ ಗೊತ್ತಾಗಿದೆ, ನಾನಿನ್ನೂ ಓದಿಲ್ಲ, ನನಗಿನ್ನೂ ಅದು ಗೊತ್ತಿಲ್ಲ. ಸೊ ಸರ್ಕಾರ ಏನು ಕ್ರಮ ಕೈಗೊಳ್ಳಬೇಕೋ ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್. ಯಾವುದು CLP ಮೀಟಿಂಗಲ್ಲಿ ಅದು ಯಾವ ವಿಚಾರಗಳು ಪೇಪರಲ್ಲಿ ಬರೋದು, ಟಿವಿಯಲ್ಲಿ ಬಂದಿದ್ದು ಯಾವುದು ಚರ್ಚೆ ಆಗಿಲ್ಲ. ಧರ್ಮಸ್ಥಳದ ವಿಚಾರದಲ್ಲಿ ತಾವು ಹಿಂದೆ ಷಡ್ಯಂತ್ರದ ಮಾತು ಹೇಳಿದ್ರು. ಈಗ ಚಾರ್ಜ್ ಶೀಟ್ನ ಕಾಪಿಗಳು ಸಿಗ್ತಾ ಇದ್ದಾವೆ. ಯಾರು ದೂರುದಾರರಿದ್ರು 4-5 ಜನ ಅವರೇ ಆರೋಪಿಗಳು ಅನ್ನೋ ಅರ್ಥ ಆಗಿದೆ. ಈಗ ನನಗೆ ಗೊತ್ತಿರೋ ಮಾಹಿತಿ ಗೊತ್ತಿತ್ತು, ಧರ್ಮಸ್ಥಳದ ಇತಿಹಾಸ ಗೊತ್ತಿತ್ತು ನನಗೆ. ಅವರು ಯಾವುದು ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋದು ಗೊತ್ತಿತ್ತು. ಆ ವಿಚಾರದಿಂದ ಧೈರ್ಯದಿಂದ ನಾನು ವಿಚಾರವನ್ನು ಹೇಳಿದ್ದೆ. ಈಗ ಕಾಪಿ ನಿಮಗೆ ಗೊತ್ತಾಗಿದೆ, ನಾನಿನ್ನೂ ಓದಿಲ್ಲ, ನನಗಿನ್ನೂ ಅದು ಗೊತ್ತಿಲ್ಲ. ಸೊ ಸರ್ಕಾರ ಏನು ಕ್ರಮ ಕೈಗೊಳ್ಳಬೇಕೋ ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್. ಯಾವುದು CLP ಮೀಟಿಂಗಲ್ಲಿ ಅದು ಯಾವ ವಿಚಾರಗಳು ಪೇಪರಲ್ಲಿ ಬರೋದು, ಟಿವಿಯಲ್ಲಿ ಬಂದಿದ್ದು ಯಾವುದು ಚರ್ಚೆ ಆಗಿಲ್ಲ.